ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ತಾಳಿಕೋಟೆ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿರ್ತಕ್ಕಂಥ ಪುಣ್ಯಸ್ಥಳವಾದಂಥ ಶ್ರೀ ಜಗದಾರಾಧ್ಯ ದೇಶಾಂತ ಲಿಂಗೇಶ್ವರ ಧಾರ್ಮಿಕ ಮಹಾಪರ್ವದಲ್ಲಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಷಟ್ಸ್ಥಲ ಬ್ರಹ್ಮಿ ಮಡಿವಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ತಿಳಿಸುತ್ತಾ, ವೇದಿಕೆ ಮೇಲಿದ್ದಂಥ ಎಲ್ಲ ಶ್ರೀಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ವೇದಿಕೆ ಮೇಲಿದ್ದಂಥ ಎಲ್ಲ ವೈದ್ಯ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೂ ಶ್ರೀಮಠದ ಭಕ್ತವೃಂದಕ್ಕೆ ಹಾಗೂ ಇಲ್ಲಿದ್ದಂಥ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ಇಲ್ಲಿ ನಡೀತಕ್ಕಂಥ ಒಂದು ಆರೋಗ್ಯ ಚಿಕಿತ್ಸಾ ಶಿಬಿರ. ಈ ಒಂದು ಚಿಕಿತ್ಸಾ ಶಿಬಿರದಲ್ಲಿ ನಾವು ಇಲೆಕ್ಟ್ರೋ ಹೋಮಿಯೋಪತಿ ಅನ್ನೋ ಒಂದು ಹೊಸ ಒಂದು ವಿಜ್ಞಾನ, ವೈದ್ಯಕೀಯ ವಿಜ್ಞಾನ ಅಂತ ಹೇಳ್ತೇವೆ. ಈ ಭಾರತದಲ್ಲಿ ಸಾಕಷ್ಟು ವೈದ್ಯಕೀಯ ಪದ್ಧತಿಗಳಿವೆ. ಅಲೋಪತಿ ಅದ, ಆಯುರ್ವೇದ ಅದ, ಹೋಮಿಯೋಪತಿ ಅದ, ಸಿದ್ಧ, ಈ ರೀತಿ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ಇಲೆಕ್ಟ್ರೋ ಹೋಮಿಯೋಪತಿ ಅಂತಕ್ಕಂಥ ಒಂದು ಹೊಸ ಒಂದು ಪದ್ಧತಿ ಇಟಲಿ ದೇಶದಿಂದ ಬಂದಂತ ಒಂದು ಪದ್ಧತಿ. ಈಗ ಏನು ಹೋಮಿಯೋಪತಿ ಜರ್ಮನಿಂದ ಬಂತು, ಅದೇ ರೀತಿ ಈ ಒಂದು ಇಲೆಕ್ಟ್ರೋ ಹೋಮಿಯೋಪತಿ ಡಾಕ್ಟರ್ ಕೌಂಟ್ ಸೀಸರ್ ಬೆಟ್ಟಿ ಅನ್ನೋರು ಮೊದಲು ಅದನ್ನ ಅನ್ವೇಷಣೆ ಮಾಡಿ ಸಾಕಷ್ಟು ಜನರಿಗೆ ಚಿಕಿತ್ಸೆ ಮಾಡಿ ಈ ಪದ್ಧತಿಯನ್ನು ಒಂದು ವೈದ್ಯಕೀಯ ರಂಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಎಬ್ಬಿಸ್ತಕ್ಕಂಥ ಒಂದು ಪದ್ಧತಿ. ಇದು 100% ಹರ್ಬಲ್ ಅಂದ್ರೆ ಔಷಧಿಯ ಗಿಡಗಳಿಂದ ತಯಾರಾದ ಔಷಧಿ ಪದ್ಧತಿ. ಅದ ಯಾವುದೇ ರೋಗ ಇರ್ಬೋದು, ಅದು ಸಾಮಾನ್ಯ ರೋಗ ಇರ್ಬೋದು ಅಥವಾ ಕಠಿಣವಾದಂತ ರೋಗ ಇರ್ಬೋದು, ಈ ಒಂದು ಗಿಡಮೂಲಿಕೆಯಿಂದ ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಪದ್ಧತಿ ಅದ. ನಮ್ಮ ಆಯುರ್ವೇದದಾಗ ಏನಾಗ್ತದೆ ಅಂತಂದ್ರೆ ನಾವೇನ್ ಮಾಡ್ತೇವೆ, ಕಷಾಯ ಕೊಡ್ತೇವೆ, ಚೂರ್ಣ ಕೊಡ್ತೇವೆ, ಅವೆಲ್ಲ ಈಗಿನ ಜನಕ್ಕೆ ಲೈಕ್ ಆಗ್ಬಂತು. ಆಯುರ್ವೇದ ಪದ್ಧತಿ ಒಂದು ಒಳ್ಳೆ ಪದ್ಧತಿ, ಆದ್ರೆ ನಮ್ಮ ಜನಕ್ಕೆ ಏನ್ ಬೇಕಾಗಿತ್ತು ಅಂದ್ರೆ ವಾಸನೆ ಇರಬಾರ್ದು, ವಿಷ ಇರಬಾರ್ದು, ಮಗರ್ ಇರಬಾರ್ದು ಅನ್ನೋ ಒಂದು ಪದ್ಧತಿ ಏನ ರೂಢಿ ಮಾಡ್ಕೊಂಡ್ಬಿಟ್ಟಾರ. ಹೆಂಗಂದ್ರೆ ನುಂಗಿದ್ ಕೂಡ ಆರಾಮ ಆಗ್ಬೇಕು ಅನ್ನೋ ಒಂದು ಜನಕ್ಕೆ ಒಂದು ಭಾವನೆ ಬಂದ್ಬಿಟ್ಟದ. ಆದ್ರ ನಮಗೆ ಇಲೆಕ್ಟ್ರೋ ಹೋಮಿಯೋಪತಿ ಹೆಂಗದ ಅಂತಂದ್ರ ಯಾವ್ದು ವಾಸನೆ ಇರುದಿಲ್ಲ, ಯಾವ್ದು ಟೇಸ್ಟು ಇರುದಿಲ್ಲ, ಅಂತ ಒಂದು ಔಷಧಿಗಳು ಸಹಿತ ನಾವು ಇಲ್ಲಿ ಇವತ್ತಿನ ದಿವಸ ಕೊಡ್ತೇವೆ. ಆದ್ರೆ ಇವತ್ತಿನ ದಿವಸ ನಾವು ಸಾಧ್ಯದಷ್ಟು ಈ ನೋವಿಗೆ ಸಂಬಂಧಪಟ್ಟಂತ ಇರ್ಬೋದು, ಸೊಂಟ ನೋವು ಇರ್ಬೋದು, ಮೊಣಕಾಲು ನೋವು ಇರ್ಬೋದು, ಬೇರೆ ಇನ್ನಿತರ ನೋವು ಇರ್ಬೋದು, ಅದನ್ನ ಬಿಟ್ಟು ಬೇರೆ ಬೇರೆ ಅಸಾಧ್ಯ ರೋಗಗಳು ಸಹಿತ ನಾವೊಂದು ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಇವತ್ತ ನಮ್ಮ ಒಂದು ಎಲ್ಲ ವೈದ್ಯರ ತಂಡ ಇದೆ. ಬಿಜಾಪುರದ ಬಂದಂತ ಡಾಕ್ಟರ್ ಅರುಣ್ ನಿಂಗಡಿ ಅವರು, ಬುರ್ಲಿಸ್ ಅವರು, ಆಮೇಲೆ ನಮ್ಮ ಜಂಬಿಗಿಸ್ ಅವರು, ಮತ್ತೆ ಈ ಕಡೆ ನಮ್ಮ ಮಹೇಂದ್ರಕರ್ ಸರ್ ಇದಾರ, ಪೂಜಾರ್ ಸರ್ ಇದಾರ, ಹೊನ್ನೂರ್ ಸರ್ ಇದಾರ. ಹಂಗ ನಮ್ದೊಂದು ಏನಂತಲ್ಲ ಇಲೆಕ್ಟ್ರೋ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿ ಅದ. ಕಾರ್ಯಕ್ರಮದ ಸೊ ಇದು ಬಹಳ ಸರಳವಾದಂತ ಒಂದು ಚಿಕಿತ್ಸಾ ಪದ್ಧತಿ ಅದ. ಮುಂಜಾನೆ ಗುರುಗಳು ಮಾತಾಡ್ತಾ ಇದ್ರು, ಮೊಣಕಾಲು ನೋವು ಹೆಂಗಿದೆ ಸರ್ ಅಂತ ಹೇಳಿದ್ರು. ಏನಂತಲ್ಲ ಮೊಣಕಾಲು ನೋವದ, ಸೊಂಟ ನೋವದ, ಕುತ್ತಿಗೆ ನೋವದ. ಆದ್ರೆ ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ನಾವೇನ್ ಮಾಡ್ತೇವೆ, ಔಷಧಿಯ ಮುಖಾಂತರ ಅದೆಂತ ಸಮಸ್ಯೆ ಇರಬಹುದು, ಲಿಗಾಮೆಂಟ್ ಟೇರ್ ಇರ್ಬೋದು, ಔಷಧಿಯ ಮುಖಾಂತರ ನಾವು ಸರಿಪಡಿಸ್ತೇವೆ. ಆಮೇಲೆ ಮೊಣಕಾಲಲ್ಲಿ ಬರ್ತಕ್ಕಂಥ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಇರ್ಬೋದು, ಔಷಧಿಯ ಲೇಪನ ಮಾಡಬಹುದು ಅಥವಾ ಹೊಟ್ಟೆಯಲ್ಲಿ ತಗೊಳ್ಳಿಕ್ಕೆ ಔಷಧಿ ಕೊಡ್ಬೋದು. ಅಂತವನ್ನ ಔಷಧಿಯನ್ನು ಕೊಟ್ಟು ನಾವು ಗುಣಪಡಿಸ್ತೇವೆ. ಆದ್ರ ಈ ಒಂದು ಔಷಧಿ ಪದ್ಧತಿ ಏನ್ ಮಾಡ್ತದ ಅಂತಂದ್ರ ರೋಗಕ್ಕೆ ಚಿಕಿತ್ಸೆ ಕೊಡ್ತದ. ನಾವೇನ್ ತಿಳ್ಕೊಳ್ತೇವೆ, ನೋವಿದ್ರೂ ಕೂಡ ನೋವು ಚಿಕಿತ್ಸೆನ ನಾವು ಹುಡುಕ್ತೇವೆ, ಬಟ್ ನಾವು ನೋವಿಗೆ ಚಿಕಿತ್ಸೆ ಕೊಡೋದಲ್ಲ, ರೋಗಕ್ಕೆ ಚಿಕಿತ್ಸೆ ಕೊಡ್ತೇವೆ. ಯಾವಾಗ ರೋಗ ಗುಣಮುಖ ಆಗ್ತದೆ ಅವಾಗ ಏನಾಗ್ತದೆ ಅಂದ್ರೆ ನೋವು ತನ್ನಿಂದಾನ ಹೋಗ್ತದೆ. ಬಹಳ ಜನ ಕೇಳಿದ್ರೆ ನನ್ನ ನೋವನ್ನು ಕಡಿಮೆ ಮಾಡಿಬಿಡ್ರಿ ಅಂತ ಹೇಳ್ತಾರ. ನೋವು ಕಡಿಮೆ ಮಾಡಕ್ ನಾವ್ ಏನಾದ್ರು ಒಂದು ಕಾಸ್ಕೋಬಹುದು, ಏನೋ ಮಾಡ್ಕೋಬಹುದು, ನೋವು ಕಮ್ಮಿ ಆಗ್ತದೆ. ಬಟ್ ಮೂಲ ಹೋಗುದಿಲ್ಲ. ಬೆಂಕಿ ಆರಿಸ್ಬಿಡ್ರಿ ಅಂತಾರೆ. ಬೆಂಕಿ ಆರ್ಬೇಕು, ಒಳಗಿರ್ತಕ್ಕಂಥ ಬೆಂಕಿ ಆರಿಸ್ಬೇಕು ನಾವು. ಅವಾಗ ಆ ಹೊಗಿಲು ಬಂದಾಗ್ತತಿ, ಬೆಂಕಿನೂ ಬಂದಾಗ್ತತಿ. ಅದೇ ರೀತಿ ನಾವು ರೋಗದ ಮೂಲತ್ವ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ.
ಇದನ್ನ ಸಾಧ್ಯವಾದಷ್ಟು ಎಷ್ಟು ಜನ ಉಪಯೋಗ ತಗೋಬಹುದು. ಮುಂದೆ ಇದರ ಅವಶ್ಯಕತೆ ಇದ್ರೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಸರ್ ಆಯ್ತಲ್ಲ, ಇಲ್ಲಿ ನಿಮಗೆ ಅದನ್ನ ಕಂಟಿನ್ಯೂ ಆಗಿ ಅದೇ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಔಷಧಿಯನ್ನು ಕೊಟ್ಟು ನಿಮಗೆ ಗುಣಪಡಿಸ್ತಾರ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.